ಸಭೆ ಅಧ್ಯಕ್ಷರು ನೀವು ಹೆಂಗ್ ಮಾಡ್ರಿ ಅನ್ನೋದು ನಮ್ಗೆ ಉತ್ತರ ಕೊಡ್ಬೇಕು. ಕೆಟಗೇರಿನ ಬಂದ ಬಳಕ ಏನ್ ಜನರಲ್ ಮಾಡಿರ ಅಂದ್ರೆ ಮಾಡ್ಯಾರ ತಕ್ಕೊಂಡ್ರು. ಕೆಟಗೇರಿಯಾಗ ಬಂದ ಬಳಕ ಕುರುಬರ ಆಗ್ಬೇಕಲ್ಲ, ಏನ್ ಬೇರೆ ಯಾವ್ದಾದ್ರು ಕೊಡೋರು ಇದ್ರ ಇಲ್ಲ. ಆಮ್ಯಾಗ ನಮ್ಮ ಶಾಸಕರು ನಮ್ಮ ಸಮಾಜಕ್ಕೆ ಏನ್ ಮಾಡ್ಯಾರು, ಹೆಂಗ್ ಬೆಳೆಸ್ಯಾರ ಅನ್ನೋದು ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ. ನಮ್ಮ ಸಮಾಜದ ಯುವಕರಾದಂತ ಮಾಳಪ್ಪ ಹಣಕರ್ ಅವರು ಪಿರೋಜಿ ಅವ್ರ ಜೊತೆಗೆ ಇದ್ರು. ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು. ಅವ್ರನ್ನ ನಮ್ಮ ಶಾಸಕರಾದಂಥ ಮಹೇಂದ್ರನ ತಮ್ಮನವರು ಕರ್ಕೊಂಡ್ಬಂದು ಅವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಟ್ಟು ಜನರಲ್ ಆಗಿ ನಿಲ್ಲಿಸಿ ಅವ್ರನ್ನ ಬೇರೆ ಸಮಾಜದ ಸಹಾಯ ತಗೊಂಡು ಎಲ್ಲರೂ ಕೂಡಿ ಅವ್ರನ್ನ ಆರಿಸಿ ತರುವಂತ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿದ್ರು. ಅದು ನಮ್ಮ ಸಮಾಜಕ್ಕೆ ಮಾಡಿ ಕೊಟ್ಟ ಕೊಡುಗೆ. ನಿಮ್ಮ 10 ವರ್ಷ ಅವಧಿ ಒಳಗೆ ನಮ್ಮ ಕುರುಬ ಸಮಾಜದ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು? ಇದು ನನ್ನ ಪ್ರಶ್ನೆ. ಬನಶಂಕರಿ ಅವರ ನಿಮ್ಮ ಮಾಜಿ ಶಾಸಕರವ್ರನ್ನ ಕೇಳಿ ಇದಕ್ಕೆ ನಮಗೆ ಉತ್ತರ ಕೊಡ್ರಿ. ಆಮ್ಯಾಗ ಹಾಲಪ್ಪ ಶೇಗುಣಸಿ ಅನ್ನೋಂಥವ್ರು ನೀನು ಹೆಸರು ತಗೊಂಡ್ರಿ. ಹಾಲಪ್ಪ ಶೇಗುಣಸಿ ಅವರಿಗೆ ನಾವು ಮಾಡಿದ್ ಯಾಕ್ರಿ? ಹಾಲಪ್ಪ ಶೇಗುಣಸಿ ಅವರೊಬ್ಬರು ಪುರಸಭೆ ಸದಸ್ಯರದಾರು, ಅವ್ರಿಗೆ ತಿಳುವಳಿಕೆ ಜ್ಞಾನ ಐತಿ. ಅವ್ರನ್ನ ಕರ್ಕೊಂಬಂದು ಮಾತಾಡ್ಸ್ರಿ. ಶೇಗುಣಸಿ ಅವ್ರು ಮಾತಾಡ್ತಾರ್ರಿ. ಅವ್ರಿಗೆ ನಾವು ಏನೇನು ಅನುಕೂಲ ಮಾಡಿದ್ವು? ವಿಠಲ್ ಕಕ್ಕ ಹಳೂರವ್ರಾಗಿರ್ಬೋದು, ನಾ ಆಗಿರ್ಬೋದು, ಮಾಳಪ್ಪ ಹಡ್ಕರ್ ಆಗಿರ್ಬೋದು, ನಮ್ಮ ಶಾಸಕರಿಗೆ ಹೇಳಿದ್ವು. ಶೇಗುಣಸಿ ಅವರ ಸ್ವತಃ ನಮ್ಮ ಜೊತೆ ಮಾತಾಡಿದ್ರು. ಅದನ್ನು ಬಗೆಹರಿಸುವಂತ ಪ್ರಯತ್ನ ನಾವು ಮಾಡಿದ್ವಿ ಎಲ್ಲರೂ ಸೇರಿ. ಅದು ಅವ್ರಿಗೂ ಗೊತ್ತೈತಿ. ಇದ್ರ ಬಗ್ಗೆ ಸುಳ್ಳು ಎಷ್ಟು ಮಂದಿನ ಹುಚ್ಚರು ಮಾಡೋರ್ದು ನೀವನ್ನ ಸುಳ್ಳು ಹೇಳೋದ ನಿಮ್ ಬಂಡವಾಳ ಆಗೈತಿ ಅಲ್ರಿ. ಮಾಜಿ ಶಾಸಕರಿಗೆ ಒಬ್ಬರು ಯಾರು ಕೌನ್ಸಿಲರ್ ಅದಾರ ಅನ್ನೋದು ಒಂದು ಪರಿಜ್ಞಾನ ಇಲ್ಲ. ಹೋಗಿ ಒಂದು ಪೊಲೀಸ್ ಸ್ಟೇಷನ್ದಾಗ ಕಾಲ್ ಮ್ಯಾಗ ಕಾಲಕ್ಕೆ ಒಬ್ಬ ಅಧಿಕಾರಿ ಮ್ಯಾಗ ಕುಂತಾರು, ಒಬ್ರು ಇವ್ರು ಅಧಿಕಾರಿ ಇದ್ದವ್ರ. ಗಿರೀಶ್ ಹುಷಾರ್, ಗಂಡಸ್ತನ ಬಗ್ಗೆ ಮಾತಾಡ್ತಾರು, ಗಂಡಸ್ತನ ಚೆಕ್ ಮಾಡೋರು ಅದಾರ ಇವ್ರು. ಪಾಪ ಒಬ್ರು ಅಧಿಕಾರಿ ಆಗಿದ್ದವರು, 10 ವರ್ಷ MLA ಆಗಿದ್ದವರು, ಒಬ್ರು ಪೊಲೀಸ್ ಆಫೀಸರ್ಗ ದವಾನ್ಗೆ ಹಾಕ್ತಾರೆ ಸ್ಟೇಷನ್ಗೆ ಹೋಗಿ. ಅಂದ್ರೆ ಏನ್ರಿ? ರವಿ ಟಕ್ಕನವ್ರ ಅವರ ಪುರಸಭೆ ಸದಸ್ಯರನ್ನ ಅಲ್ಲ ಅವರು, ಅವ್ರ ಮನೆಯಾಗಿನವ್ರ ಸದಸ್ಯರದವರು. ನಮ್ಮ ಪಿ ರಾಜು ಸಾಹೇಬ್ರಿಗೂ ಜ್ಞಾನ ಇಲ್ಲ, ಯಾರು ಪುರಸಭೆ ಸದಸ್ಯರು ಅನ್ನೋದು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ನಿನ್ನೆ ಮಾತಾಡಿದವ್ರಂತವ್ರಿಗೂ ತಿಳುವಳಿಕೆ ಇಲ್ಲ. ಅವ್ರ ಹಿಂದ್ ಬರೇ ಬಂಡವಾಳವ್ರು. ಅವರು ಹಿಂದ್ ಮಾತಾಡೋರು ಸುಳ್ಳ, ಅವ್ರು ಮಾತಾಡೋದು ಸುಳ್ಳ. ಸಮಾಜವನ್ನ ಎತ್ತಿ ಕಟ್ಟ ಕೆಲಸ ನಮ್ಮ ಶಾಸಕರು ಮಾಡತ್ತಿಲ್ಲ, ಅದನ್ನ ಪಿ ರಾಜು ಅವರ ಮಾಡತ್ತಾರು. ನಿನ್ನೆ ಯಾರನ್ನ ಎತ್ಕೊಂಬರಕ್ ಹೋಗಿದ್ರಿ ನಮ್ಮ ಸಮಾಜದವ್ರನ್ನ, ಯಾರ ಮನೆಗೆ ಹೋಗಿರಿ? ನಮ್ಮ ಕಡೆ ಎಲ್ಲ ಸಾಕ್ಷ್ಯಾಧಾರಗಳು ಅದಾವ. ಸಮಯ ಬಂದಾಗ ವಿಡಿಯೋ ನಾವು ತೋರಿಸ್ತೀವಿ, ಎಲ್ಲರಿಗೂ, ಮಾಧ್ಯಮದವ್ರಿಗೂ ಕೊಡ್ತೀವಿ, ನಮ್ಮ ಸಮಾಜದವ್ರಿಗೂ ಕೊಡ್ತೀವಿ, ಕ್ಷೇತ್ರದ ಜನತೆಗೂ ಕೊಡ್ತೀವಿ. ಯಾಕ್ರಿ? ಕುರಿ ರಾಜು ಅನ್ನಾಗ ಅನ್ಯಾಯ ಆಗಿದ್ದು ಯಾರಿಗೂ ಗೊತ್ತಿಲ್ಲನ? ಇಡೀ ಊರ್ ಮಂದಿಗೆ ಗೊತ್ತೈತಿ, ಆಜು ಬಾಜು ಊರ್ ಮಂದಿಗೆ ಗೊತ್ತೈತಿ, ಇಡೀ ತಾಲೂಕಿಗೆ ಗೊತ್ತೈತಿ. ನಮ್ಮ ಸಮಾಜದವ್ರು ನೀನು ಪ್ರೆಸ್ಮೆಂಟ್ ಮಾಡ್ರಿ. ನೀವು ಎಲ್ಲಿದ್ರ ಅವಾಗ? ಸ್ಟೇಷನ್ದಾಗ ಹೋದ್ ಹರಾಸ್ಮೆಂಟ್ ಮಾಡಕತ್ತ ನೀವು ಯಾರೇ ಇದ್ರನ? ನಾವು ಸಣ್ಣ ಹುಡುಗರು ಇದ್ರು ನಮ್ಮ ಹಿಂದೆ ಯಾರು ಇಲ್ಲದ ಸಮಯದಾಗೂ ನಾವು ಸ್ಟೇಷನ್ ಮುಂದೆ ನಿಂತು ಅವ್ರ ಮನ್ಯಾಗ ಗಾಂಜಾ ಹಿಡಿಸುವಂತ ಕೆಲಸ ಮಾಡ್ರು. ಅದ್ ಇಡೀ ಮಂದಿಗೆ ಗೊತ್ತೈತಿ. ಯಾವ ಪೊಲೀಸರು ಹೋದ್ರು, ಯಾವ ಸ್ಟೇಷನ್ ಇಂದ ತಂದ್ರು, ಓದ್ ಪೊಲೀಸ್ ಗಾಡಿ ಅವ್ರ ಮನಿ ಬಾಗಿಲಿಗೆ ಹಚ್ಚರು, ಅಲ್ಲಿ DVRಗಳು ತಕೊಂಡ್ರು. ನಮ್ ತೆಕ್ಕು ಏನೇನ್ ಸಾಕ್ಷಿಗಳು ಅದಾವ್ರಿ. ನೀವು ಮುಂದ್ ಮಾತಾಡಿದ್ರಿ, ಏನ್ ಮಾತಾಡ್ತೀರಿ ಅನ್ನೋದು ನಮ್ಗೆ ಗೊತ್ತೈತಿ. ಅದ್ರ ಮುಂದೆ ನಾವ್ ಏನ್ ಮಾತಾಡ್ಬೇಕು ಅನ್ನೋದು ನಮಗೂ ಗೊತ್ತೈತಿ. ಸಮಯ ಬಂದಂಗ ಇನ್ನ ಬಾಳ ಅದಾವ್ರಿ, ಹೇಳ್ತೀವಿ. ಈಗ ಇಷ್ಟ ಇರ್ಲಿ. ನಿಮ್ಮ ಹೆಸರ ರಾಜು ಕುರಿ ನನ್ನ ಮಗಾರವ. ಮತ್ತು ಇವು ರಾಜು ಪಿ ರಾಜು ಅದನ್ನ ಇದನ್ನ ಮಾಡಿ ಕೇಸ್ ಮಾಡಿದ್ರು, ಒಳಗೆ ಹಾಕಿದ್ರು, ಬಡದ್ರು. ಏನು ದಿವಾಳಿ ಮಾಡ್ರಲ್ಲ, ಏನು ಮಾತಾಡ್ತೀನಿ ಇದನ್ನ ಮಾಡಿದ್ರು. ನಮ್ಮ ಸಮಾಜ ಕುರುಬರ ಸಮಾಜ ಅನ್ಯಾಯ ಮಾಡಲ್ಲ. ಮತ್ತು ಕುರುಬ ಸಮಾಜ ಅನ್ಯಾಯ ಮಾಡ್ಯಾರ ಪಿರೋಜು. ನೋಡ್ರಿ, ಇವ್ರ ಕುರುಬ ಸಮಾಜಕ್ಕ ನಾವು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಸ್ವತಃ ನಮ್ಮ ಕಾಂಗ್ರೆಸ್ ಪಕ್ಷದಾಗ ರಾಜೀವ್ ಕುರಿ ಅವ್ರ ತಂದೆನ ಇಲ್ಲೇ ಅದಾರ. ನಮ್ಮ ಕುರ್ಚಿ ಮತಕ್ಷೇತ್ರದಾಗ ನಮ್ಮ ಸಮಾಜದಾಗ ಒಬ್ಬ ದೊಡ್ಡ ಲೀಡರ್ ಇದ್ದಾವ. ಅವ್ನ ಹಿಂದಲ್ಲ ನಾವು ನಮ್ಗೆಲ್ಲ ಭಾಳ ಸಮಾಜಕ್ಕೆಲ್ಲ ಒಳ್ಳೆ ಹೆಲ್ಪ್ ಮಾಡ್ಯಾನ ನಾವು ನಮ್ಮ ಸಮಾಜಕ್ಕೆ. ಅವನೊಂದು ಮುರಿಯುವಂತ ಒಂದು ಕೆಲಸ ಮಾಡಿದ್ರೆ ಯಾವ ರೀತಿಪ್ಪ ಅಂದ್ರೆ ಅವ್ನ ಮನ್ಯಾಗ ಗಾಂಜಾ ಇಡಿಸಿ ಅವ್ನ ಅರೆಸ್ಟ್ ಮಾಡಿಸಿ ಅವನ್ನೆಲ್ಲ DVRಗಳನ್ನೆಲ್ಲ ತಗೊಂಡು ಹೋದ್ರು. ಅವ್ರ ಮನೆತನವನ್ನ ಹಾಳು ಮಾಡುವಂತ ಕೆಲಸ ಮಾಡ್ಯಾರ ಅವ್ರ. ಈಗ ರಾಜೀವ್ ಕುರಿ ಅವರು ಅವ್ರ ವೈಯಕ್ತಿಕವಾಗಿ ಅವ್ರ ಬಿಸ್ನೆಸ್ ಮಾಡ್ಕೊಂಡು ಭಾಳ ಸ್ಟ್ರಾಂಗ್ ಇದ್ರು. ಅವ್ರು ಸಮಾಜದಾಗೂ ಸ್ಟ್ರಾಂಗ್ ಇದ್ರು, ಪಕ್ಷದಾಗೂ ಸ್ಟ್ರಾಂಗ್ ಇದ್ರು, ನಮ್ಮ ಊರಾಗೂ ಸ್ಟ್ರಾಂಗ್ ಇದ್ರು. ಅವ್ರನ್ನೆಲ್ಲ ಗಾಂಜಾ ಇಟ್ಟು ಕೇಸ್ ಮಾಡಿ ಅರೆಸ್ಟ್ ಮಾಡೋ ಮುಖಾಂತರ ಜೈಲಿಗೆ ಹಾಕಿದ್ರು. ಈಗ ರಾಜೀವ್ ಕುರಿ ಅವ್ರ ಪರಿಸ್ಥಿತಿ ಏನಾಗೈತಿ? ಆ ಸಮಾಜದಿಂದ ನಮ್ಮ ಸಮಾಜದಾಗ ನಮ್ಮ ಕ್ಷೇತ್ರದಾಗ ಹಿಂಗೆ ಆಗೈತಿ ತಿಳ್ಕೊಂಡು ಮಾನಸಿಕವಾಗಿ ಎಷ್ಟು ದಿನ ಆಗ್ಯಾರಂದ್ರೆ ಅವ್ರ ಪಾಪ ಈಗ ಮನಿ ಬಿಟ್ಟು ಹೊರಗೆ ಬರಕ್ಕೂ ಆಗೋದವ್ರಿಗೆ. ಅಷ್ಟು ಕುಗ್ಗ್ಯಾರ, ಆರ್ಥಿಕವಾಗಿ ಕುಗ್ಗ್ಯಾರು, ಮಾನಸಿಕವಾಗಿ ಕುಗ್ಗ್ಯಾರು, ಎಲ್ಲ ರೀತಿಯಿಂದ ತ್ರಾಸ ಆಗೈತಿ. ಅದನ್ನ ಮಾಡಿದವ್ರು ಯಾರ? ನೀವು ಹೇಳಬೇಕಲ್ಲ. ನಮ್ಮ ಸಮಾಜದವ್ರು ಯಾರು ಮಾಡ್ಯಾರ ಅಂತ ಹೇಳ್ತೀರಿ. ಅದನ್ನ ಮಾಡಿದವ್ರು ಯಾರು? ಸ್ವತಃ ಅವ್ರ ತಂದೆನದಾರ ಇಲ್ಲಿ. ಕೇಳ ನೀವು ಸಮಾಜ ಮ್ಯಾಗ ಆರೋಪ ಮಾಡ್ತಾರೆ. ಅವ್ರಿಗೆ ಏನು ಮಾಡ್ಯಾರ, ಇವ್ರು ಮಾಡ್ಯಾರ, ನಿಮ್ಮ ಶಾಸಕರಿಗೆ ಕೇಳ್ತೀರಿ. ಇವ್ರು ಯಾರು? ನಮ್ಮ ಕುರುಬರವ್ರಲ್ಲ. ಹೌದು, ನಮ್ಮ ಸಮಾಜದವ್ರ ಮ್ಯಾಗ ಏನಾಗಿಂತ ನಮ್ಗೆ ಗೊತ್ತಾಗಲ್ಲ. ಎಷ್ಟು ಗಟ್ಟಿ ಹಂಗ ನಡೆದಾವ ನಮ್ಮ ಕ್ಷೇತ್ರದಾಗ. ಭೀಮಣ್ಣ ಬನಶಂಕರಿ ಅವರು
ಒಂದು ಮಾತನ್ನು ಹೇಳಿದಾರೆ ಅವರು. ನಮ್ಮ ಸಮಾಜ ಹೊಡೆಯುವಂಥ ಕೆಲಸ ಮಾಡಬೇಡ್ರಿ, ನಮ್ಮ ಸಮಾಜಕ್ಕೆ ಮಾಜಿ ಶಾಸಕರು ಏನೂ ಮಾಡಿಲ್ಲ, ಸಮಾಜಕ್ಕೆ ಒಳ್ಳೆಯ ಕೆಲಸಗಳು ನಮ್ಮ ಸಮಾಜಕ್ಕೆ ಒಳ್ಳೆಯ ಕೆಲಸಗಳು ಮಾಡಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಸೋದರ ಅಂತ ಭೀಮಣ್ಣ ಬನಶಂಕರಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮಾಧ್ಯಮದ ಮುಖಾಂತರ. ಇವರು ನಿಮ್ಮ ಮಾಜಿ ಶಾಸಕರು 2013 ಯಾರನ್ನ ಕರ್ಕೊಂಡ್ಬಂದು ಯಾರ ನಮ್ಮ ಕ್ಷೇತ್ರ ಸುತ್ತಾಡಿಸಿ ಆರಿಸಿ ಬಂದಾರ ಅನ್ನೋದು ಗೊತ್ತೈತಿ ಅವ್ರಿಗೆ. ಅಲ್ಲಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಅಪ್ಪಾಜಿ ಅಂತ ಹೋಗಿ 5 ವರ್ಷಗಳ ಕಾಲ ಅಪ್ಪಾಜಿ ನಿಮ್ಮ ಪಕ್ಷಕ್ಕೆ ಬರ್ತೀನಿ, ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಕೈಗೂಡಿಸ್ತೀನಿ ಅಂತ ಹೇಳಿ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಅಭಿವೃದ್ಧಿಗೆ ನಮ್ಮ ಕ್ಷೇತ್ರ ತಂದಾರ. ಆದ್ರೆ ಅದೇ 2018ಕ್ಕೆ ಮಾಜಿ ಶಾಸಕರು ಬಿಜೆಪಿ ಸೇರ್ಕೊಂಡು ನಮ್ಮ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧನ ಹರಿಹಾಯ್ದಾರ ನಮ್ಮ. ಮತ್ತೆ ಇದು ನೀವು ನೆನಪಲ್ಲ, ನೀವು ಮಾತಾಡ್ತಾ ನೀನು ನಮ್ಮ ಸಮಾಜದ ಬಗ್ಗೆ ಏನ್ ಮಾಡ್ಯಾರೋ ಅದು ಮಾಡ್ಯಾರೋ ಅಂತ ಅದನ್ನ ಕೇಳ್ಬೇಕಲ್ಲ ನೀವು. ಮೊದಲು 2013 ಆರಿಸಿ ಬಂದಾಗ ಯಾರು ಕರ್ಕೊಂಡು ಸುತ್ತಾಡ ನಮ್ಮ ಕ್ಷೇತ್ರ ಜನರಿಗೆಲ್ಲ ಗೊತ್ತೈತಿ. ಅವ್ರ ವಿರುದ್ಧನೇ ಅಂತ ಕೂಟ ಕಟ್ಟಿನಿ ಇಂಥ ಕೂಟ ಕಟ್ಟಿನಿ, ಅದು ನಮ್ಮ ಸಮಾಜದ ವಿರುದ್ಧ ಅಲ್ಲ, ಅದನ್ನ ಹಿಂಗೆ ಕೇಳ್ಬೇಕು ನೀವು. ಇಂಥದೆಲ್ಲ ಬಿಟ್ಟು ನಮ್ಮ ಸಮಾಜದಿಂದಲೇ ಬಂದಾರ ಅವ್ರು, ಆರಿಸಿ ಬಂದದ್ದು ಸಮಾಜದಿಂದ, ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಸಮಾಜದಿಂದ. ಇಟ್ಟೆಲ್ಲ ಮಾಡಿ ನೀವು 2023ಕ್ಕೆ ನಮ್ಮ ಜನ ಇವರೆಲ್ಲ ಬಂಡವಾಳ ಗೊತ್ತಾಗಿ ಇವ್ರಿಗೆ ಬಂಡವಾಳ ಗೊತ್ತಾಗಿ ಯಾರು ಇವ್ರಿಗೆ ಬುದ್ಧಿ ಕಲಿಸೈತಿ. 2028ರಾಗೂ ಇದೇ ರೀತಿ ನಾವು ಯಾರಿಗೆ ಬುದ್ಧಿ ಕಲಿಸ್ಬೇಕಲ್ಲ ಅದನ್ನು ಕಲಿಸ್ತೇವೆ. ಆದ್ರೆ ಕುರುಬ ಸಮಾಜ ನಮ್ಮ ಸಹೋದರ ಅಂತ ಭೀಮಣ್ಣ ಬನಶಂಕರಿ ಅವರಿಂದ ಬುದ್ಧಿ ಕಲಿಯಬೇಕಂತ ನಮ್ಮಲ್ಲಿ ಇದನ್ನೆಲ್ಲ ಅವಶ್ಯಕತೆ ಇಲ್ಲ. ಅದನ್ನ ಮನವರಿ ಮಾಡ್ಕೋರಿ. ಇದೇ ರೀತಿ ನಾವು 2022ಕ್ಕೂ ಬುದ್ಧಿ ಕಲಿಸ್ತೇವೆ ಅಂತ ಬೆಳಗ್ಗೆ ನಮಸ್ಕರಿಸುತ್ತಾ ಒಂದು 2 ಮಾತುಗಳನ್ನ ಹೇಳ್ಬೇಕಪ್ಪ. ಏನಪ್ಪಾ ಅಂದ್ರೆ ಈಗಾಗಲೇ 10 ವರ್ಷ ಪೀರಜ್ ಸಾಹೇಬರು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು. 10 ವರ್ಷ ಕುರ್ಚಿ ಕ್ಷೇತ್ರದಾಗ ಅವ್ರು ಏನು ಮಾಡ್ಯಾರೋ ನಮಗೆಲ್ಲ ಗೊತ್ತಾಯ್ತು. ಏನೇನು ಮಾಡ್ಯಾರ, ನಾನು 10 ವರ್ಷ ಕೂಡ ಇದ್ದಾಗ ಏನೇನು ಕೆಲಸ ಮಾಡ್ಯಾರು ಏನೇನಿಲ್ಲ. ನಮ್ಮ ಸಮಾಜದಿಂದ ಅವ್ರು ಏನೇನು ಮಾಡಿಲ್ಲ. ಕುರುಬರಿ ಸಮಾಜಕ್ಕೆ ಕುರು ಜಗಳ ಹಚ್ಚೋದು ಕೂಡ್ಸೋದು ಇದನ್ನೋದು ಬಿಟ್ಟರೆ ಅವ್ರು ಏನೂ ಕೆಲಸ ಮಾಡಿಲ್ಲ. ಮುಂದೆ ನಮ್ಮ ಸಮಾಜದಾಗ ಇದ್ದಾಗ ನಮ್ಮ ಸಮಾಜದವ್ರದಿಂದ ಹಿಡ್ಕೊಂಡನ ಮುಂದೆ ಬಂದು ಕೆರೆಗೆ ಏನು ಮಾಡಿದ, ಈ ಸಮಾಜಕ್ಕೆ ಜಗಳ ಹಚ್ಕೊಂಡು ಮತ್ತೆ ಏನು ಮಾಡತ್ತ ಜನರೀಗ ಅದಾತು ಇದಾತು. ಇದ್ದಾಗ ಏನೇನು ಹಗರಣ ಮಾಡಿದ್ದ, ಮತ್ತೆ ಹಿಡ್ಕಲ್ದಾಗ ಕೇಸ ಮಾಡಿಲ್ಲ ಅಂತ ಹೇಳ್ತಾವ. ಹಿಡ್ಕಲ್ ಯಾವ್ದಾಗ ವ್ಯಾಪಾರ ಮಾಡಂದ, ಮುಂದೆ ಬಂದು ಇದಕ್ಕೆ ಇಲ್ಲಿ ನಮ್ಮ್ಯಾಗೂ ವ್ಯಾಪಾರ ಮಾಡಿದ. ಮೂಗು ಕೊಡ್ದಾಗ ಮನೆ ಇಲೆಕ್ಷನ್ ನಮ್ಮ್ಯಾಗೂ ವ್ಯಾಪಾರ ಆಗೈತ್ರಿ. ಒಂದು ವ್ಯಾಪಾರ ಆಗಿದ್ದ. ಮುಂದೆ ಇವರು ನಾವು ಯಾಕೆ ಇದನ್ನ ಮಾಡ್ಬೇಕಾಯ್ತು, ಅವ್ ಏನೇನಿದ್ದ ಬೈಲಿ ಹೆಂಗ್ ಬಂದಿದ್ದ, ಬೈಲಿ ಒಂದು ಅಂಗಿ ಮ್ಯಾಗ ಬಂದಂತ ಮನುಷ್ಯ ಇಷ್ಟು ಆಸ್ತಿ ಮಾಡಕ ಅವ್ ಎಲ್ಲಿದ್ ಬತ್ತು, ಇಷ್ಟಕ್ಕೆ ಆಸ್ತಿ ಅವ್ ಏನೇನು ಬತ್ತು ಏನೇನಿಲ್ಲ ಅನ್ನೋದು ಅವನು ತನ್ನ ತನಿಖೆದಾಗ ಹೇಳಿ. ಒಬ್ರು ದೇವ್ರು ಹೇಳೋದೇನಂತೀರಿ, ಅದು ಅವ್ರಿಗೆ ಮಾಡಿದ ಇವ್ಗೆ ಇದು ಮಾಡಿದ ಯಾಕೆ ಬೇಕಾಗಿತ್ತು. ಮುಂದೆ ನೇರಾಗಿ ಬಂದು ಕೇಳಿ ನೇರಾಗಿ ಅವ್ನು ಉತ್ತರ ಕೊಡ್ತೀವಿ ಬಂದು ಹೇಳತ್ತೇವೆ.